ಇದ್ರೆ ನೆಮ್ಮದಿಯಾಗಿರ್ಬೇಕು. ಹಾಯ್ ಹಲೋ ನಮಸ್ತೆ. ಇವತ್ತು ನಾನು ಬೆಳಗ್ಗೆ ಎದ್ದಿದ್ದೆ 6 ಗಂಟೆ ಆಗೋಕ್ಕಿಂತ ಮುಂಚೆ. 6 ಗಂಟೆಗೆ ಎಷ್ಟು ನಿಮಿಷ ಬೇಗ ಎದ್ದಿದ್ದೀನಿ ಅಂದ್ರೆ 1 ನಿಮಿಷ ಅಷ್ಟೇ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ನಮ್ ಟಾಮ್ ಅಣ್ಣ 6 ಗಂಟೆಯಲ್ಲಿ ಹಾಜರಾತಿ ಹಾಕಿದ್ದ ನಮ್ಮ ಮನೆ ಕಿಟಕಿಯಲ್ಲಿ. ನನ್ನ ನೆಬ್ರುಸಾದ್ಮೇಲೆ ಇವ್ನು ಈ ರೀತಿ ಮಲಗಿದ್ದ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಷ್ಟೇ. ಇವನಷ್ಟು ನೆಮ್ಮದಿಯಾಗಿರೋರು ಅಂದ್ರೆ ಪ್ರಾಣಿಗಳು ಮಾತ್ರ ಅಂತ ಅನ್ಕೊಂಡು ನಾನು ಕೂಡ ನನ್ನ ಕಂದ ಮುಂದ್ ತಗೊಂಡು ಸಂತೆಗೆ ಬಂದೆ. ನಾನು ಮತ್ತೆ ನಮ್ಮಮ್ಮ 8 ಗಂಟೆಲೆ ಸಂತೆಗೆ ಬಂದಿದ್ವಿ. ಇಷ್ಟು ಬೇಗ ಯಾಕೆ ಅಂದ್ರೆ ಎಮ್ಮೆ ಬೆಣ್ಣೆ ತಗೊಂಡ್ ಹೋಗೋಕೆ. ನಿಮ್ ಪ್ರಕಾರ ಹಸುವಿನ ಬೆಣ್ಣೆ ಒಳ್ಳೇದಾ ಅಥವಾ ಎಮ್ಮೆಯ ಬೆಣ್ಣೆ ಒಳ್ಳೇದಾ ಅಂತ ಕಮೆಂಟ್ ಹಾಕಿ. ಮತ್ತೆ ನಿಮ್ಮೂರ್ ಕಡೆ ಎಲ್ಲ ಬೆಣ್ಣೆಯ ರೇಟ್ ಎಷ್ಟು ಅನ್ನೋದನ್ನು ಕೂಡ ಹೇಳಿ. ನಾವು ಕೂಡ 2 ಸೈಡ್ ಬೆಣ್ಣೆ ತಗೊಂಡು ಸ್ವಲ್ಪ ಮುಂದಕ್ಕೆ ಬಂದ್ವಿ. ಇಲ್ಲಿ ನೋಡಿದ್ರೆ ಕೋಳಿ ಕಲ್ಲ ಕಟ್ಟಿದ್ರು. ಯಾಕಂದ್ರೆ ನಮ್ ಟಾಮಣ್ಣನ್ ತರ ಓಡೋಗ್ ಬಿಟ್ರೆ ಕೋಳಿಗಳನ್ನ ಹಿಡಿಯೋದು ಕಷ್ಟ ಅಂತ ಈ ರೀತಿ ಕಟ್ಕೊಂಡ್ಸವ್ರೆ. ಆಮೇಲೆ ಸಂತೆ ಸಾಮಾನ ತಗೊಂಡು ನನ್ ಕಂದಮ್ಮ ಇರೋ ಜಾಗಕ್ಕೆ ಹೋಗ್ತಾ ಇದೀವಿ. ನನ್ ಕೈ ಅಂತೂ ಫುಲ್ ಆಗೋಗಿತ್ತು. ಇವತ್ತು ವಿಡಿಯೋ ಮಾಡೋದು ಕಷ್ಟ ಇತ್ತು, ಆದ್ರೂ ಕೂಡ ವಿಡಿಯೋ ಮಾಡಿದೀನಿ. ಸಂತೆಯಿಂದ ಮನೆಗ್ ಬಂದ್ರೆ ನಮ್ ಟಾಮ್ ಅಣ್ಣನ ನಮ್ಮಮ್ಮ ಮುದ್ ಮಾಡ್ತಿದ್ರು. ಸಂತೆಲ್ ತಂದಿರೋ ಈರುಳ್ಳಿನ ನಮ್ ಟಾಮಣ್ಣನ ಮೇಲೆ ಹಾಕಕ್ ಹೋದೆ. ಅವ್ನ್ ನೋಡಿ ಏನ್ ಮಾಡ್ತಾವನಿ ಅಂತ. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಸಂತೆಗೆ ಹೋಗುವಾಗ ಈ ರೀತಿ ಇದ್ದ ನಾನು. ಸಂತೆಯಿಂದ ಬಂದ್ಮೇಲೆ ಈ ರೀತಿ ರೆಡಿ ಆಗಿದ್ದೆ. ನೆನ್ನೆ ಹಾಕಿರೋ ರೀಲ್ಗೆ ಜಾಸ್ತಿ ಕಮೆಂಟ್ಸ್ ಬಂದಿದ್ದು ಸ್ಯಾರಿನ ಎಲ್ ತಗೊಂಡ್ರಿ ಅಂತ. ಈ ಒಂದು ಸ್ಯಾರಿನ ಅದಿತಾ ಸ್ಯಾರೀಸ್ ಇನ್ಸ್ಟಾಗ್ರಾಮ್ ಪೇಜ್ ಇಂದ ತಗೊಂಡಿರೋದು. ಸ್ಯಾರಿ ಮಾತ್ರ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಕೂಡ ಇವ್ರ ಹತ್ರ ಬೇರೆ ಬೇರೆ ರೀತಿಯ ಕಲೆಕ್ಷನ್ಸ್ ಕೂಡ ಇದೆ. ಇವ್ರ ಹತ್ರ ತಗೊಳ್ಳೋ ಕಸ್ಟಮರ್ಸ್ ಗೆ ಇವರು ವೀಕ್ಲಿ ಒನ್ಸ್ ಸ್ಯಾರಿ ಆಫರ್ ನ ಕೂಡ ಕೊಡ್ತಾರೆ. ಇವರು ಕೂಡ ನಮ್ಮ ಮಂಡ್ಯದವರು. ಟ್ರಸ್ಟೆಡ್ ಪೇಜ್ ಅಂತಾನೆ ಹೇಳ್ಬೋದು. ನಿಮ್ಗೂ ಕೂಡ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬೇರೆ ಬೇರೆ ರೀತಿಯ ಸ್ಯಾರೀಸ್ ಬೇಕು ಅಂತ ಅಂದ್ರೆ ಅದಿತಾ ಸ್ಯಾರೀಸ್ ಇನ್ಸ್ಟಾಗ್ರಾಮ್ ಪೇಜ್ ನ ವಿಸಿಟ್ ಮಾಡಿ ಸ್ಟಾರ್ಟ್ಅಪ್ ಬಿಸ್ನೆಸ್ ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮಿನಿ ವ್ಲಾಗ್ ನ ಮುಗಿಸ್ತಾ ಇದ್ದೀನಿ. ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಮತ್ತೆ ಸಿಗೋಣ ಇನ್ನೊಂದು ಪುಟ್ಟ ಮಿನಿ ವ್ಲಾಗ್ ನೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.